ಹಲೋ ನನ್ನ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾವು ಬಂದಿದ್ದೇವೆ ಮುನಾರಿನ ಪ್ರಸಿದ್ಧ ಟೀ ಮ್ಯೂಸಿಯಂಗೆ. ಇದು ನಲ್ಲತಣ್ಣಿ ಎಸ್ಟೇಟ್ನಲ್ಲಿ ಇದೆ. ಮುನಾರ್ ಟೌನಿಂದ ಕೇವಲ 2 ಕಿಲೋಮೀಟರ್ ದೂರದಲ್ಲಿ. ಇಲ್ಲಿ ಎಂಟ್ರಿ ಮಾಡುವಾಗಲೇ ತುಂಬ ಬ್ಯೂಟಿಫುಲ್ ಗ್ರೀನರಿ ಮತ್ತು ಟೀ ಪ್ಲಾಂಟೇಶನ್ ವ್ಯೂ ಕಾಣಿಸ್ತಾ ಇದೆ. ಇದು KDHP ಕಂಪನಿ ರನ್ ಮಾಡ್ತಾ ಇರುವ ಮ್ಯೂಸಿಯಂ. ಈ ಮ್ಯೂಸಿಯಂ ಒಳಗೆ ಮುನ್ನಾರಿನ ಚಹಾ ಇತಿಹಾಸವನ್ನು ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಹಳೆಯ ಟೀ ಮೇಕಿಂಗ್ ಮೆಷಿನ್ಸ್, ಫೋಟೋಸ್ ಮತ್ತು ಟೂಲ್ಸ್ ಇಲ್ಲಿವೆ. ಇಲ್ಲಿ ಟೀ ಹೇಗೆ ತಯಾರಿಸ್ತಾರೆ ಅಂತ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ತೋರಿಸ್ತಾರೆ. ಲೀಫ್ ಪಿಕ್ಕಿಂಗಿಂದ ಹಿಡಿದು ಪ್ಯಾಕೇಜಿಂಗ್ ತನಕ ಯಾವುದೆಲ್ಲ ಪ್ರಾಸೆಸಿಂಗ್ ಇಲ್ಲಿ ಆಗುತ್ತೆ ಅದನ್ನು ಚೆನ್ನಾಗಿ ಅವರು ಎಕ್ಸ್ಪ್ಲೈನ್ ಮಾಡ್ತಾರೆ. ಕೊನೆಯಲ್ಲಿ ಟೀ ಟೇಸ್ಟಿಂಗ್ ಕೂಡ ಇರುತ್ತೆ. ಫ್ರೆಶ್ ಟೀ ಟೇಸ್ಟ್ ಮಾಡೋದು ಸೂಪರ್ ಎಕ್ಸ್ಪೀರಿಯನ್ಸ್. ಎಂಟ್ರಿ ಆಗುವಾಗಲೇ ಈ ಪ್ಲೇಸ್ ವಾವ್ ಅಂತ ಅನಿಸ್ತು. ಆನಿಮಲ್ ಹಾರ್ನ್ಸ್ ಮತ್ತು ಓಲ್ಡ್ ಕಲೆಕ್ಷನ್ಸ್ ನೋಡಿ ನಿಜವಾಗಿಯೂ ಒಂದು ಡಿಫ್ರೆಂಟ್ ಫೀಲ್ ಸಿಕ್ಕಿತು. ಗೋಡೆಯ ಮೇಲೆ ಹಳೆಯ ಫೋಟೋಗಳನ್ನು ಮತ್ತು ಇತಿಹಾಸದ ಚಿತ್ರಗಳನ್ನು ಸರಿಯಾಗಿ ಅಳವಡಿಸ್ತಾರೆ. ಇದರಲ್ಲಿ ಹಳೆಯ ಕಟ್ಟಡಗಳ ಚಿತ್ರಗಳು, ಜನರ ಗುಂಪಿನ ಫೋಟೋಗಳು, ಪ್ರಕೃತಿ ಮತ್ತು ತೋಟದ ದೃಶ್ಯಗಳು, ಚಹಾ ತೋಟ ಮತ್ತು ಕೈಗಾರಿಕಾ ಇತಿಹಾಸಕ್ಕೆ ಸಂಬಂಧಿಸಿದ ಚಿತ್ರಗಳನ್ನು ಅಳವಡಿಸಿದ್ದಾರೆ. ಬಲಭಾಗದಲ್ಲಿ ಮಾಹಿತಿ ಬೋರ್ಡ್ ಕೂಡ ಇದೆ. ಇದರಲ್ಲಿ ಈ ಸ್ಥಳದ ಇತಿಹಾಸ ಮತ್ತು ವಿವರಗಳನ್ನು ಸರಿಯಾಗಿ ಬರೆದಿದ್ದಾರೆ. ಕೆಲವು ಹಳೆಯ ವಸ್ತುಗಳು ಮತ್ತು ಮಾದರಿಗಳನ್ನು ಪ್ರದರ್ಶಿಸೋದಕ್ಕೆ ಇಟ್ಟಿದ್ದಾರೆ. ಒಟ್ಟಿನಲ್ಲಿ ಹೇಳುವುದಾದರೆ ಇಲ್ಲಿ ಇರುವ ಪ್ರತಿಯೊಂದು ಫೋಟೋ ಕೂಡ ಒಂದು ಕಥೆಯನ್ನು ಹೇಳುತ್ತದೆ. ಹಳೆಯ ಕಾಲದ ನೆನಪುಗಳನ್ನು ನಮ್ಮ ಮುಂದೆ ಇದನ್ನು ತೋರ್ಪಡಿಸ್ತದೆ. ಈ ಮ್ಯೂಸಿಯಂನಲ್ಲಿ ಎಲ್ಲ ರೀತಿಯ ಹಳೆಯ ಕಾಲದ ವಸ್ತುಗಳನ್ನು ಬಹಳ ಚೆನ್ನಾಗಿ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ನಮ್ಮ ಪೂರ್ವಜರು ಬಳಸ್ತಿದ್ದ ಉಪಕರಣಗಳು, ದಿನನಿತ್ಯದ ಸಾಮಾನುಗಳು ಮತ್ತು ಸಂಸ್ಕೃತಿಯನ್ನು ತೋರಿಸುವ ಅನೇಕ ವಸ್ತುಗಳು ಇಲ್ಲಿ ನೋಡಬಹುದು. ಪ್ರತಿಯೊಂದು ವಸ್ತುವಿನಲ್ಲೂ ಒಂದು ಇತಿಹಾಸ ಅಡಗಿದೆ. ಅದನ್ನು ನೋಡುವಾಗ ನಮ್ಮ ಹಿಂದಿನ ಕಾಲದ ಜೀವನ ಶೈಲಿ ಹೇಗಿತ್ತು ಅನ್ನೋದನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳಬಹುದು. ಇಲ್ಲಿ ಬಂದರೆ ನಮ್ಮ ಸಂಸ್ಕೃತಿ ಮತ್ತು ಪರಂಪರೆಯ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳುವ ಅವಕಾಶ ನಮಗೆ ಸಿಗುತ್ತದೆ. ಇಲ್ಲಿನ ಪರಿಸರ ಎಷ್ಟು ಶಾಂತವಾಗಿತ್ತು ಮತ್ತು ಕಳೆದ ಕ್ಷಣಗಳು ಎಷ್ಟು ಸುಂದರವಾಗಿದ್ವು ಅಂದರೆ ಹೊರಗಡೆ ಬರೋಕ್ಕೆ ಮನಸ್ಸೇ ಆಗಿಲ್ಲ. ಇದು ನೋಡಿ, ಇದು ಹಳೆಯ ಕಾಲದ ಆಂಟಿಕ್ ಡೆಕೋರೇಟಿವ್ ಪೀಸ್. ಚಿನ್ನದ ಡಿಸೈನ್ ಮತ್ತು ನೀಲಿ ಬಣ್ಣದಲ್ಲಿ ತುಂಬ ರಾಯಲ್ ಆಗಿ ಇದು ಕಾಣಿಸ್ತಾ ಇದೆ. ಇಂಥ ವಸ್ತುಗಳು ಉಂಟಲ್ಲ, ಹಳೆಯ ಅರಮನೆಯಲ್ಲಿ ಮತ್ತು ಮ್ಯೂಸಿಯಂಗಳಲ್ಲಿ ಮಾತ್ರ ಇದನ್ನು ಪ್ರದರ್ಶನಕ್ಕೆ ಇಡ್ತಾರೆ. ಇದಂತೂ ಕಣ್ಣಿಗೆ ಹಬ್ಬನೇ ಅಂತ ಹೇಳ್ಬೋದು. ತುಂಬ ರಾಯಲ್ ಆಗಿತ್ತು. ಹಳೆಯ ಕಾಲದ ಡ್ರೆಸ್ಸಿಂಗ್ ಟೇಬಲ್ ಸೆಟ್ ಸಂಪೂರ್ಣವಾಗಿ ಮರದಿಂದಲೇ ಮಾಡಿದ್ರು. ಅದರಲ್ಲಿ ಕೂಡ ಕನ್ನಡಿ ಉಂಟು, ಡ್ರಾಯರ್ ಇದೆ, ಸ್ಟೂಲ್. ನೋಡಿದರೆ ಆ ಕಾಲದ ಜೀವನ ಶೈಲಿ ಹೇಗಿತ್ತು ಅಂತ ನಮಗೆ ಊಹಿಸ್ಕೊಳ್ಬೋದು. ಮತ್ತು ಇದನ್ನು ಈಗ ಮ್ಯೂಸಿಯಂನಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಇಲ್ಲಿಂದ ನೀವು ಟೀ ಪ್ರೊಸೆಸಿಂಗ್ನ ಸಂಪೂರ್ಣ ವಿಡಿಯೋವನ್ನು ಡೈರೆಕ್ಟಾಗಿ ನೋಡ್ಬೋದು. Hello, friend. Hello. Wait. Sir, please, sir. Hello, friend. Namaskar. Namaste. This is tea leaf, chai ka patti. Tea plantation, one plant. Different type of tea processing. एक ही plant से अलग-अलग प्रकार. First one, white tea, silver tips. Second one, green tea. So white tea, green tea is a medicine value. Dawai, Ayurvedic. Third one, black tea. Black tea two type. Black tea leaf, orthodox. English breakfast tea. Patti wala chai. Another one, black tea powder, Indian chai. This is CTC processing. CTC stand for crushing, tearing, curling. This one with milk, doodh wala. Say without milk, orthodox, bina doodh. Say medicine value, Ayurvedic, green tea, white tea. Plantation, one plant, but processing different, plucking different. This one, white tea, only one bud. Unopen the bud, early morning 6 o'clock, hand plucking, natural drying, sunlight. 1 kilogram Indian money value, 20,000 rupees. 20,000 rupiah. Best medicine. Antioxidant value, heart patient, blood circulation, cancer, skin allergy. After lunch, after breakfast, without milk, without sugar. Second one, green tea. Green tea, 3-4 type of green tea. First quality green tea, classic. One bud, one leaf. The steaming, rolling, dry. Say green tea. Blood pressure, sugar, weight loss.
green tea, white tea without milk, without sugar. After lunch breakfast, bina dudh, bina sakkar. Third one, black tea leaf. English breakfast tea, patti wala chai. So one bud, two leaf. Only one bud, white tea, green tea, this one orange pico, English tea. Then this machine. So dry the leaf, rolling, then oxidation dry. So black tea leaf, patti wala chai. Fourth one, the CTC processing. CTC stand for crushing, tearing, curling. More cutting, more oxidation, more color, more stronger. This one दूध वाला with milk. चलो. ಸ್ನೇಹಿತರೆ, ಈ ವಿಡಿಯೋ ನಾನೀಗ ಟೀ ಫ್ಯಾಕ್ಟ್ರಿಯ ಒಳಗಿನ ದೃಶ್ಯಗಳನ್ನು ಈಗ ತೋರಿಸ್ತಾ ಇದ್ದೇನೆ. ಮೊದಲಿಗೆ ತೋಟದಿಂದ ತಂದ ಹಸಿರು ಚಹದ ಎಲೆಗಳನ್ನು ಇದೆಯಲ್ಲ, ಇವರು ಮೊದಲಿಗೆ ಸ್ವಚ್ಛಗೊಳಿಸಿ ಅದನ್ನು ಸಂಸ್ಕರಣೆ ಮಾಡಲಿಕ್ಕೆ ಸಿದ್ಧಪಡಿಸ್ಕೊಳ್ತಾರೆ. ನೀವಿಲ್ಲಿ ನೋಡ್ಬೋದು ಫ್ಯಾಕ್ಟ್ರಿಯ ಕಾರ್ಮಿಕರು ಹೇಗೆ ಎಲೆಗಳನ್ನು ಮಿಷಿನೊಳಗೆ ಹಾಕಿ ಪ್ರೊಸೆಸಿಂಗನ್ನು ಮಾಡ್ತಾ ಇದ್ದಾರೆ ಎಂಬುದನ್ನು. ಈ ದೊಡ್ಡ ದೊಡ್ಡ ಯಂತ್ರಗಳ ಮೂಲಕ ಚಹದ ಎಲೆಗಳನ್ನು ಕತ್ತರಿಸಿ ಒಣಗಿಸಿ ಟೀ ಪುಡಿ ಮಾಡೋದನ್ನು ಇಲ್ಲಿ ಕರೆಕ್ಟಾಗಿ ತೋರಿಸ್ತಾ ಇದ್ದೇನೆ. ನೋಡಿ ಹೇಗೆ ಇಲ್ಲಿ ಪ್ರೊಸೆಸಿಂಗ್ ಆಗ್ತಾ ಇದೆ. ನಮಗೆಲ್ಲರಿಗೂ ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಕಪ್ ಬಿಸಿ ಬಿಸಿ ಟೀ ಕುಡಿಲಿಲ್ಲ ಅಂದರೆ ದಿನಾಲೇ ಶುರುವಾಗಲ್ಲ ಅಲ್ವಾ? ಅದೇ ಈ ಟೀ ಪುಡಿ ಹೇಗೆ ಫ್ಯಾಕ್ಟ್ರಿಯಲ್ಲಿ ತಯಾರಾಗುತ್ತೆ ಅನ್ನೋದು ಜಾಸ್ತಿ ನಮಗೆಲ್ಲ ಗೊತ್ತಿಲ್ಲ. ಆದ್ದರಿಂದ ನಿಮಗೆಲ್ಲರಿಗೂ ಸ್ವಲ್ಪನಾದರೂ ಇದರಿಂದ ಮಾಹಿತಿ ಸಿಗಲಿ ಎಂಬುದಕ್ಕೆ ನಾನು ಈ ವಿಡಿಯೋವನ್ನು ತೆಗಿತಾ ಇದ್ದೇನೆ. ಇದರಲ್ಲಿ ಮೇಯ್ನಾಗಿ 3 ಥರದ ಟೀ ಇದೆ. CTC ಟೀ, ಆರ್ಥೋಡಾಕ್ಸ್ ಟೀ ಮತ್ತು ಗ್ರೀನ್ ಟೀ. ಇದರಲ್ಲಿ ವೆರೈಟೀಸ್ ಆಫ್ ಟೀಗಳು ಇದೆ. ಇದೆಲ್ಲ ನೋಡಿ ಆದಮೇಲೆ ಲಾಸ್ಟಿಗೆ ಅಲ್ಲಿ ನಮಗೆ ಶಾಪಿಂಗ್ ಮಾಡಲಿಕ್ಕೆ ಅಲ್ಲಿ ಆ ಫ್ಯಾಕ್ಟ್ರಿಯಲ್ಲಿ ಯಾವುದೆಲ್ಲ ಪ್ರಾಡಕ್ಟ್ಸ್ ಆಗುತ್ತೆ ಅದನ್ನು ನಮಗೆ ತಗೊಂಡೋಗಲಿಕ್ಕೆ ಅಲ್ಲಿ ವೆರೈಟೀಸ್ ಆಫ್ ಟೀ ಇಟ್ಟಿದ್ರು. ಅದರಲ್ಲಿ ತುಂಬ ತರಹದ ಫ್ಲೇವರ್ಡ್ ಟೀಸ್ಗಳು ಇದ್ದದ್ದು. ಅಂದರೆ ಜಾಸ್ಮಿನ್ ಆಗಿರ್ಬೋದು, ತುಂಬ ವೆರೈಟೀಸ್, ಮಸಾಲ ಟೀ ಮಿಕ್ಸ್, ಏಲಕ್ಕಿ, ಶುಂಠಿ, ಲವಂಗ, ಎಲ್ಲ ತರಹದ ಮಸಾಲ ಟೀಸ್, ಹರ್ಬಲ್ ಮತ್ತು ಆಯುರ್ವೇದಿಕ್ ಟೀ ವೆರೈಟೀಸ್ ಎಲ್ಲ ತರಹದ್ದು ನಮಗೆ ತೊಗೊಂಡೋಗ್ಬೋದಿತ್ತು. ಇದನ್ನೆಲ್ಲ ಕೆಲವೊಂದು ನಮ್ಮ ಮನೆಗೆ ನಾವು ಪರ್ಚೇಸ್ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು. ಟೇಸ್ಟ್ ಅಂತೂ ನಾವು ಯೂಶ್ವಲಿ ಯೂಸ್ ಮಾಡೋದಕ್ಕಿಂತ ಇದು ಸ್ವಲ್ಪ ಫ್ಲೇವರ್ಡ್ ಮತ್ತು ಕ್ಲಾಸಿ ಕೊಡುತ್ತೆ. ಸೊ ನಮಗೆ ಒಂದು ಡಿಫ್ರೆಂಟ್ ಟೇಸ್ಟ್ ಮಾಡಿದಾಗೆ ಆಯಿತು ಕೂಡ. ಇಲ್ಲಿಗೆ ಈ ವ್ಲಾಗನ್ನು ನಾನು ಕೊನೆಗೊಳಿಸ್ತಾ ಇದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ ಕುಟುಂಬದವರ ಜೊತೆ ಈ ವಿಡಿಯೋವನ್ನು ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗುತ್ತೇನೆ. ಥ್ಯಾಂಕ್ ಯು, ಬಾಯ್.